ಆ ಸ್ಪ್ರಿಂಕ್ಲರಿನ ನೀರು ನೆಲಕ್ಕೆ ಹೋಗಿ ಅಡಿಯಿಂದ ಬರುತ್ತೆ, ಅದಕ್ಕೆ ತಂಪಿದೆ, ಜಾಗನೂ ಚೆನ್ನಾಗಿದೆ, ಮಧ್ಯಾಹ್ನ ಬಿಸಿಲು ಬರೋಲ್ಲ, ಏನಿಲ್ಲ. ನೆಲ ಕಪ್ಪಿರುತ್ತೆ ನೋಡಿ. ಇಲ್ಲಿ ಇಂಥ ಜಾಗ ತುಂಬ ಚೆನ್ನಾಗಿ ಬಂದಿದೆ ಈ ಜೀವಕ. ಯಾಕೆಂದರೆ ಇಷ್ಟು ದಪ್ಪ ಸ್ಟೆಮ್ ಇರೋದು ನಾನು ನೋಡಿರಲಿಲ್ಲ. ಫುಲ್ ಹೆಲ್ದಿಯಾಗಿದ್ದರೆ ಈ ಥರ ಇರುತ್ತೆ ನೋಡ. ಈರುಳ್ಳಿ ಮೊಳಕೆ, ಇದು ಔಷಧಿಗೆ ಬರೋ ಭಾಗ. ಇದು ಇಷ್ಟು ಅದನ್ನು ಏನೋ ಒಂದು ಟಾನಿಕ್ ಐಟಮ್ ಅದು. ಅದು ಟಾನಿಕ್ ತಿನ್ನೋ ಇದು ಪದಾರ್ಥ. ಹೌದು ಬಿಸ್ಕೆಟ್ಗೆಲ್ಲ ಹಾಕ್ತಾರೆ, ಕರೆಕ್ಟ್. ಅದು 1.5 ಅಡಿಗಿಂತ ಎತ್ತರ ಬೆಳೆದು. ಅದು ನೀವು ಗೊಬ್ಬರ ನೀರು ಅಡಿಕೆ ತೋಟದೊಳಗೆ ಹಾಕ್ಬೋದು ಅದನ್ನ. ಆ್ಯರೋ ರೂಟ್. ಇದು 4 ಬೀಜ ತಗೋ ನೋಡೋಣ ಹೆಂಗಾಗುತ್ತೆ, ಟ್ರೈ ಮಾಡಿ ನೋಡ್ಬೋದು. ಚೆನ್ನಾಗಿ ಹಿಂಗೆ ಮುಟ್ಟಿದ್ರೆ ಬರುತ್ತೆ ನೋಡಿ. ಅಯ್ಯೋ ಒಂದು ಬಿತ್ತು, ಇರಲಿ ಏನಾಗಲ್ಲ. ಇದು ನೋಡುವ ಬಲ್ತಿರೋದು ನೋಡಿ, ಒಂದು 4 ಬೀಜ ತಗೋ. ಸರಿ. ಇಲ್ಲಿ ಸೈಡಲ್ಲಿದೆ ನೋಡು, ಅದು ಆ ಕಡೆ ಈ ಕಡೆ ಬೇರೆ ಗಿಡಗಳು ಇದ್ದಾವೆ. ಇಲ್ಲೇ ಒಂದು 50 ಗಿಡ ಇರ್ಬೋದು. ಜಾಗ ಚೆನ್ನಾಗಿದೆ, ಫುಲ್ ಕ್ಯಾನಪಿ. ಮೇಲ್ಗಡೆ ನೋಡು, ಒಂಚೂರು ಬಿಸಿಲು ಬರಲ್ಲ ಇಲ್ಲಿ. ಇಂಥ ಜಾಗದಲ್ಲಿ ತಂಪಾಗಿರೋ ಪ್ರದೇಶದಲ್ಲಿ ಎಲೆ ಎಲ್ಲ ತುಂಬಿರ್ಬೇಕು, ನೆಲದ ಮೇಲೆ ತಂಪಾಗಿರಬೇಕು. ಅಡಿಗೆ ಮಣ್ಣು ಯಾವ ಥರ ಇದೆ ನೋಡು, ಸಾಫ್ಟ್ ಮಳೆ ಬಂದಂಗಿದೆ. ಯಾಕೆಂದರೆ ಮೇಲ್ಗಡೆ ಸ್ಪ್ರಿಂಕ್ಲರ್ ಮಾಡ್ತಿರಲ್ಲ, ಅಡಿಕೆ ತೋಟ ಏನೋ ಇದೆಯಲ್ಲ ನೋಡಿ, ನೀರು ಬಿಟ್ಟಂಗೆ ಇದೆಯಲ್ಲ ಇಲ್ಲಿ. ತಂಪಿದೆ ಜಾಗ. ಫಸ್ಟ್ ಕ್ಲಾಸ್ ಆಗಿದೆ. ಇಂಥಲ್ಲಿ ಅದಕ್ಕೆ ಇಷ್ಟು ಮೆಟ್ಟು ಬೇಡಾಗಿದ್ದಾನ. ಇಂಥಲ್ಲಿ ಜೀವಕಕ್ಕೆ ಬೆಸ್ಟು. ಈಗ ನೀರು ಕಮ್ಮಿ ಇರೋ ಜಾಗದಲ್ಲಿ ಇದೆಲ್ಲ ಒಣಗೋಗಿರುತ್ತೆ ಇಷ್ಟೊತ್ತಿಗೆ. ಅದ್ರ ಸೀಸನ್ ಮುಗೀತು ಈ ವರ್ಷಕ್ಕಾಯ್ತು.